Hey everyone, welcome to my channel Gauri Achar. Hope you all doing great. ಇವತ್ತು ನಾನು ವಿಹಾನ್ ಮಧು ಹಿರಿಯೂರ ಹತ್ರ ಇರೋ ಫಂಡೂಸ್ ಅನ್ನೋ ಫನ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಫನ್ ಪಾರ್ಕ್ಸ್ಗೆ ಹೋಗಿ. ಹೇಗಿದ್ರು ಸಮ್ಮರ್ ಹೀಗೆಲ್ಲಾದರೂ ಹೋಗ್ಬೇಕು ಅಂದ್ಕೊಳ್ತಿದ್ವಿ. ಹಾಗಾಗಿ ಇಲ್ಲೇ ಹತ್ತಿರದಲ್ಲೇ ಇರೋದ್ರಿಂದ ಹೋಗ್ತಾ ಇದ್ದೀವಿ. ಹಿರಿಯೂರಿಂದ 12 ಕಿಲೋಮೀಟರ್ಸ್ ಆಗುತ್ತೆ. ಹೊಸದುರ್ಗ ರೋಡಲ್ಲಿ ಇದೆ. ಎಸ್, ನಾವೀಗ ಫಂಡೂಸ್ ಹತ್ರ ರೀಚ್ ಆದ್ವಿ. ಈಗ ರೈಟ್ ಟರ್ನ್ ತಗೊಳ್ಬೇಕು. ಎಸ್, ನೀವು ನೋಡ್ತಾ ಇದ್ದೀರಾ, ಇದೇನೇ ಫಂಡೂಸ್ ಎಂಟ್ರೆನ್ಸ್. ಈಗ ನಾನು ಕಾರ್ ಪಾರ್ಕ್ ಮಾಡಿಬಿಟ್ಟು ಎಂಟ್ರೆನ್ಸ್ ಟಿಕೆಟ್ಸನ್ನು ತಗೊಳ್ಬೇಕು. ಈ ರೀತಿ ಕಾಣುತ್ತೆ ನಿಮಗೆ ಎಂಟ್ರೆನ್ಸ್. ಸಮ್ಮರ್ಗೆ ಒಂದಷ್ಟು ಡಿಸ್ಕೌಂಟ್ಸ್ ಕೂಡ ಇತ್ತು. ಇಟ್ ಇನ್ಕ್ಲೂಡ್ಸ್ ಲಂಚ್ ಆಲ್ಸೋ. ನಾವು ತಗೊಳ್ಳೋವಂಥ ಎಂಟ್ರಿ ಟಿಕೆಟ್ನಲ್ಲಿ ಊಟನೂ ಸಹಿತ ಸೇರಿರುತ್ತೆ. ಹಾಗಾಗಿ ಬೆಸ್ಟ್ ಅಂತ ಹೇಳ್ಬೋದು. ಈಗ ಹೋಗ್ತಾ ಇದ್ದೀವಿ ಒಳಗಡೆ. ನಾವು ಎಂಟ್ರೆನ್ಸ್ ಈ ರೀತಿಯಾಗಿ ಕಾಣುತ್ತೆ. ಮುಂದೆ ಈ ರೀತಿ ಒಂದು ಆರ್ಟಿಫಿಷಿಯಲ್ ವಾಟರ್ ಫಾಲ್ ಕ್ರಿಯೇಟ್ ಮಾಡಿದ್ದಾರೆ. ಬ್ಲೂಯಿಶ್ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನೀಗ ಟಿಕೆಟ್ಸನ್ನು ತಗೊಳ್ತಾ ಇದ್ದೀನಿ. ಅಲ್ಲಿಂದ ಮುಂದೆ ಈ ಕಡೆ ಬಂದರೆ ಇಲ್ಲೊಂದಷ್ಟು ಫೋಟೋ ಬ್ಯಾಕ್ಗ್ರೌಂಡ್ಸನ್ನು ಇಟ್ಟಿದ್ದಾರೆ. ಅಲ್ಲಿ ನಾನು ವಿಹಾನ್ ಒಂದಷ್ಟು ಫೋಟೋಗೆ ಪೋಸ್ ಮಾಡಿದ್ವಿ. ಟೂ ಅಡಲ್ಟ್ 1 ಕಿಡ್ 1598 ರುಪೀಸ್ ಆಯಿತು. ಅವರು ಹ್ಯಾಂಡ್ಗೆ ಬ್ಯಾಂಡ್ಸ್ ಹಾಕ್ತಾರೆ. ಎಂಟ್ರೆನ್ಸಲ್ಲಿ ಒಂದು ಗಣೇಶ ಐಡಲ್ ಇದೆ. ಬ್ಯೂಟಿಫುಲ್ ಆಗಿದೆ. ವ್ಯೂ ನೋಡಿ ಈ ರೀತಿ ಕಾಣುತ್ತೆ ನಿಮಗೆ ಸುತ್ತನೂ. ಈ ಕಡೆ ಬಂದರೆ ಮೊದಲಿಗೆ ಡ್ರೈ ಗೇಮ್ಸ್ ಇರುತ್ತೆ, ಮತ್ತು ಮುಂದೆ ಆ ಕಡೆ ವಾಟರ್ ಗೇಮ್ಸ್ ಇರುತ್ತೆ. ಮಿನಿ ಅಡ್ವೆಂಚರ್ಸ್ ಗೇಮ್ ಇದೆ. ರೋಪ್ ಲ್ಯಾಡರ್, ಸ್ಕೈಲೈನ್, ಈ ರೀತಿ ತುಂಬಾ ಅಡ್ವೆಂಚರಸ್ ಗೇಮ್ಸ್ ಇದೆ. ಹಾಗೆ ವಾಟರ್ ಗೇಮ್ಸ್ ಕೂಡ ಇದೆ. ನೋಡ್ತಾ ಇದ್ದೀರಿ. ಮೊದಲಿಗೆ ಡ್ರೈ ಗೇಮ್ಸನ್ನು ಆಡೋಣ ಅಂಥೇಳಿ ನಾವು ಬಂದ್ವಿ ಇಲ್ಲಿಗೆ. ಆಮೇಲೆ ಮಧ್ಯಾಹ್ನ ವಾಟರ್ ಗೇಮ್ಸ್ ಆಡೋಣ ಅಂಥೇಳಿ. ಸೊ ಈಗ ಮೊದಲಿಗೆ ಜಿಪ್ ಲೈನನ್ನು ಟ್ರೈ ಮಾಡೋಣ ಅಂಥೇಳಿ ನಾನು ಹೋಗ್ತಾ ಇದ್ದೀನಿ. ಎಸ್, ಐ ಆಮ್ ರೆಡಿ ನಾವ್. ಫಸ್ಟು ತುಂಬಾ ಭಯ ಆಗಿಬಿಟ್ಟಿತ್ತು. ಬಟ್ ಆಫ್ಟರ್ ದ್ಯಾಟ್ ಇಟ್ ವಾಸ್ ಸೋ ಫನ್. ಖುಷಿ ಆಯಿತು. ಸೊ ನಾನು 2-3 ಸಲ ಹೋದೆ. ಚೆನ್ನಾಗಿದ್ಯಾ?
ಸೂಪರ್. ಜೋರಾಗಿ ಜೋರಾಗಿ ತಳ. ದೆನ್ ಡ್ರೈ ಗೇಮ್ಸ್ನ ಆಡಿಕೊಂಡು ಈಗ ವಾಟರ್ ಗೇಮ್ಸ್ ಹೋಗೋಣ ಅಂತ ಬಂದ್ವಿ. ವಿಹಾನ್ಗೆ ಕ್ವಾಡ್ ಬೈಕ್ ತುಂಬ ಇಷ್ಟ ಆಗಿತ್ತು, ಬಟ್ ಕ್ವಾಡ್ ಬೈಕ್ ರನ್ ಆಗೋದು ಆಫ್ಟರ್ 4 PM ಅಂತ ಹೇಳಿದ್ರು. ಸೊ ವಾಟರ್ ಗೇಮ್ಸ್ ಆಡೋಣ ಅಂತ ಹೇಳಿ ನಾವು ಈ ಕಡೆ ಬಂದ್ವಿ. ಇಲ್ಲಿ ಫೋಟೋಸ್ ಬ್ಯಾಕ್ಗ್ರೌಂಡ್ಸ್ಗೆ ತುಂಬಾ ಚೆನ್ನಾಗಿ ಪೇಂಟ್ ಮಾಡಿಸಿದ್ದಾರೆ. ಅಲ್ಲೊಂದಷ್ಟು ಫೋಟೋಸ್ ತೊಗೊಂಡು ಮುಂದೆ ಬಂದ್ವಿ. ಇಲ್ಲಿ ವಾಟರ್ ಗೇಮ್ಸ್ ಇರೋ ಅಂಥದ್ದು. ಫ್ರಂಟಲ್ಲಿ ಐ ಲವ್ ಫಂಡೂಸ್ ಅಂತ ಹಾಕಿದ್ದಾರೆ. ಅಲ್ಲೊಂದಷ್ಟು ಪಿಕ್ಸ್ನ ತೊಗೊಂಡು ಈಗ ಬಂದ್ವಿ. ವಿಹಾನ್ಗೆ ನೀರಂದರೆ ತುಂಬ ಇಷ್ಟ, ಆದರೆ ಇಳಿಯೋದಕ್ಕೆ ಭಯ, ಇಳಿತಾ ಇರಲಿಲ್ಲ. ಆದ್ರೂ ಸ್ವಲ್ಪ ಕರ್ಕೊಂಡೋಗಿ ಅವನಿಗೆ ತೋರಿಸ್ಕೊಂಡು ಬಂದೆ. ಆಮೇಲೆ ನಾನು ಒಬ್ಬಳೇ ಹೋದೆ. ನಾನೀಗ ಸ್ಲೈಡಲ್ಲಿ ಬಂದೆ. ವಿಹಾನ್ ತುಂಬಾ ಖುಷಿ ಪಡ್ತಿದ್ದ ನಾನು ಸ್ಲೈಡಲ್ಲಿ ಬಂದಿದ್ದು ನೋಡಿ.
ರೈನ್ ಡ್ಯಾನ್ಸ್ ಆಫ್ಟರ್ ಈಗ ಕೊನೆಯದಾಗಿ ಟವರ್ ಸ್ಲೈಡ್ಗೆ ಬಂದ್ವಿ. ಇದು ಸ್ವಲ್ಪ ಭಯ ಅನಿಸುತ್ತೆ, ತುಂಬ ಎತ್ತರದಿಂದ ಸ್ಲೈಡ್ ಮಾಡೋದು. ಓವರಾಲ್ ತುಂಬಾ ಚೆನ್ನಾಗಿತ್ತು. ವಂಡರ್ಲಾ ಅಷ್ಟು ತುಂಬ ಅಡ್ವೆಂಚರಸ್ ಏನಿರಲಿಲ್ಲ, ಬಟ್ ಸಿಂಪಲ್ ಆಗಿ ಫ್ಯಾಮಿಲಿ ಒನ್ ಡೇ ಔಟ್ಗೆ ತುಂಬಾ ಚೆನ್ನಾಗಿತ್ತು. ಈಗ ವಿಹಾನ ಅಲ್ಲೇ ಟ್ಯೂಬ್ಸಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ತೀನಿ, ಬಟ್ ಅವನಿಗೆ ಭಯ ಆಗ್ತಿದೆ. ಇಷ್ಟ ಆದರೆ ಭಯ ಹಾಗಾಗಿ. ವಾಟರ್ ಗೇಮ್ಸ್ ಆಡಿಕೊಂಡು ಮಧ್ಯಾಹ್ನ ಆಯಿತು. ಇವಾಗ ಲಂಚಿಗೆ ಬಂದ್ವಿ, ಬಟ್ ವಿಹಾನ್ ಏನೂ ತಿನ್ನಲಿಲ್ಲ. ನಾವಿಬ್ಬರು ಊಟ ಮಾಡಿಕೊಂಡು ಬೇಗ ಹೊರಡೋಣ ಅಂದ್ಕೊಂಡ್ವಿ, ಬಿಕಾಸ್ ಅವನೇನು ತಿಂದಿಲ್ಲ ಮತ್ತು ಅವ್ನಿಗೆ ನಿದ್ದೆ ಬಂದುಬಿಡುತ್ತೆ ಮಧ್ಯಾಹ್ನ. ಹಾಗಾಗಿ ಬೇಗ ನಾವು ಹೊರಡೋಣ ಅಂದ್ಕೊಂಡು ಚಿಕ್ಕ ಚಿಕ್ಕದಾಗಿ ಬೇರೆ ಏನಿತ್ತು ಅದನ್ನು ನೋಡಿಕೊಂಡು ಈಗ ಇಲ್ಲಿಂದ ಹೊರಟ್ವಿ. ಈಗ ಡ್ರೈ ಗೇಮ್ಸಲ್ಲಿ ಕ್ವಾಡ್ ಬೈಕ್ ಒಂದು ಬ್ಯಾಲೆನ್ಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಕ್ವಾಡ್ ಬೈಕು 4 o'clockಗೆ ಸ್ಟಾರ್ಟ್ ಆಗೋದು, ಬಟ್ ನಾವು ಇನ್ನೂ ಮುಂಚೆನೇ ಹೊರಟ್ವಿ. ಅವರು ಗೈಡ್ ಮಾಡೋರಲ್ಲಿ ಏನೂ ಇರಲಿಲ್ಲ ವಿಹಾನ್ಗೆ. ಬಟ್ ತುಂಬಾ ಖುಷಿ ಕೊಟ್ಟಿದ್ದು ಎಲ್ಲದಕ್ಕಿಂತ ಅಂದರೆ ಕ್ವಾಡ್ ಬೈಕ್ ಅಂತಲೇ ಹೇಳ್ಬೋದು. ಅವ್ನು ತುಂಬಾ ಎಂಜಾಯ್ ಮಾಡ್ತಿದ್ದ ಕ್ವಾಡ್ ಬೈಕ್ ಮೇಲೆ.
ದಿಸ್ ಈಸ್ ಆಲ್ ಅಬೌಟ್ ಅವರ್ ಡೇ ಆ್ಯಟ್ ಫಂಡೂಸ್ ಇನ್ ಹಿರಿಯೂರ್. ನೋಡಿದ್ರಲ್ಲ, ಈ ವಿಡಿಯೋನ ನೀವು ಸಹಿತ ಎಂಜಾಯ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕನ್ನು ಮಾಡಿ, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ. So then, why?